ಸಾಮಾನ್ಯವಾಗಿ ರಾಜ್ಯ ಬಿಜೆಪಿಯನ್ನ ನೋಡಿದಾಗ ವಿಮರ್ಶಿಸುವಾಗ ಸಾಕಷ್ಟು ಜನ ಮಾತಾಡೋದು ನಂಬರ್ ಲೆಕ್ಕಕ್ಕೆ ಮಾತ್ರ ಉತ್ತರ ಕರ್ನಾಟಕದ ಭಾಗದ ನಾಯಕರು ಬೇಕು, ಅಧಿಕಾರ ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಹೋಗುತ್ತೆ, ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ಕೊಡ್ಲಿ, ಅವ್ರಿಗೆ ಕೆಪಾಸಿಟಿ ಇದೆ, ಯಡಿಯೂರಪ್ಪ ಅವ್ರ ಮಗ ಅನ್ನೋದೊಂದೇ ಕಾರಣ ಅಲ್ಲ, ವಿರೋಧ ಪಕ್ಷದ ನಾಯಕ ಕೊಡ್ಬೋದಿತ್ತು, ಇನ್ನೇನಾದ್ರು ಒಂದು ಸ್ಥಾನ ಕೊಡ್ಬೋದಿತ್ತು. ಆ ನಿಟ್ಟಿನಲ್ಲಿ ಅಂತ ಬೆಳವಣಿಗೆಗಳು ನಡೆಯುವಾಗ ನಿಮ್ಗೊಂದು ಜವಾಬ್ದಾರಿ ಸಿಕ್ತು. ಎಷ್ಟರ ಮಟ್ಟಿಗೆ ಪಕ್ಷವನ್ನು ಸಂಘಟಿಸೋಕೆ ಸಾಕ್ತಾ ಇದ್ದೀರಾ? ನೋಡ್ರಿ, ನಾನು ಪ್ರಥಮತ ಬಹಳಷ್ಟು ಸಲ ಸನ್ಮಾನ್ಯ ವಿಜೇಂದ್ರ ಅವರು ಅಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸಿದ್ದೀವಿ. ಯಾಕಂದ್ರೆ ನನಗೊಂದು ಗುರುತಿಸಿ ಮರಾಠ ಸಮಾಜದ ಒಬ್ಬ ಲೀಡರ್ ಇಲ್ಲಿ ಅದಾನಪ್ಪ ಗುರುತಿಸಿದ್ರು, ಅದಕ್ಕೆ ನಾವು ಅವ್ರು ಧನ್ಯವಾದ ಸಲ್ಲಿಸ್ತೀವಿ. ಅದ್ರ ಫಲಾಂಶ ಹೇಳ್ತೇನೆ ನಾ, ಇಡೀ ರಾಜ್ಯದಲ್ಲಿ ಮರಾಠ ಸಮಾಜ 100% ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತರು. ಈಗ ನೋಡ್ರಿ, ವಿಶೇಷವಾಗಿ ಕಾರವಾರ ಕ್ಷೇತ್ರದಲ್ಲಿ ಹೌದು ಮರಾಠ ಕ್ಯಾಂಡಿಡೇಟ್ ಕೊಟ್ರು, ಅವ್ರು ನಿಂಬಾಳ್ಕರ್ ಮೇಡಮ್ ಕೊಟ್ರು. ಆದ್ರ ಅಲ್ಲಿ MES ಕೂತ್ರು. ಹೌದು, MES ಗ 4,000 ಅಷ್ಟು ಓಡ್ ಬಿದ್ದು. ತಿಳ್ಕೊರಿ ನೀವು, ಅಂದ್ರೆ ಎಷ್ಟು ಪರಿಸ್ಥಿತಿ ಅಂದ್ರೆ ಗಂಭೀರು. ಮರಾಠ ಸಮಾಜ ಅಲ್ಲಿ 2-2.5 ಲಕ್ಷ ಜಾಸ್ತಿ ಅದಾರ. ಮರಾಠ ಕ್ಯಾಂಡಿಡೇಟ್ ಕೊಟ್ರು ಕಾಂಗ್ರೆಸ್ನವ್ರು, ಆದ್ರೆ ಮರಾಠ ಜನರು ವೋಟ್ ಅವ್ರಿಗೆ ಹಾಕಿಲ್ಲ. ಇದಕ್ಕೆ ಕಾರಣ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇರೋರು, ಹಿಂದುತ್ವ ನೋಡೋರು, ಸನ್ಮಾನ್ಯ ಪ್ರಧಾನಿ ಮೋದಿ ಅವರು 3ನೇ ಸಲ ಪ್ರಧಾನಮಂತ್ರಿ ಆಗ್ಬೇಕಂತ ಮರಾಠ ಸಮಾಜದವ್ರು ಎದ್ದು ಬಿಟ್ರು. ಹೌದು, ಅದ ಕಾರಣ ಅಂದ್ರೆ ನಾನು ಇರ್ಬೋದು, ಸನ್ಮಾನ್ಯ ವಿಜೇಂದ್ರ ಅವರು ಅದರ ಅಭ್ಯಾಸ ಮಾಡಿರ್ಬೇಕು. ಹೌದು, ಈ 3-4 ಕ್ಷೇತ್ರದಲ್ಲಿ ಇದರ ಇಫೆಕ್ಟ್ ಆಗ್ತದಪ್ಪ. ಬೇನ್ಕೆ ಅವರು ಉಪಾದೇಶ ಮಾಡಿದ್ರೆ ಇದರ ಅರ್ಥ ಏನಂದ್ರೆ, ಈ MP ಇಲೆಕ್ಷನ್ಗಿಂತ ಒಂದು ಬೇರೆ ಚರ್ಚೆ ಆಯ್ತು. ಮರಾಠ ಸಮಾಜಕ್ಕೆ ಅನ್ಯಾಯ ಆಯ್ತು, ಮರಾಠ ಸಮಾಜಕ್ಕೆ ಅನ್ಯಾಯ, ಇಡೀ ಚರ್ಚೆ ಆಯ್ತು. ಆದ್ರೆ ಯಾವಾಗ ಉಪಾದೇಶ ಕೊಟ್ಟ ಮೇಲೆ ಆ ಚರ್ಚೆ ನಿಂತು ಜನರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತರು. ಮರಾಠ ಸಮಾಜ 100% ಹುಟ್ಟಿಂಗ್ ಆಯ್ತು. ನಮ್ ಕಡೆ 1,200 ಅಷ್ಟು ಬಿದ್ದು ಉತ್ತರ ಕ್ಷೇತ್ರ. 30,000 ತಗೋತಾರ ಅವ್ರು ವೋಟ್. ಅದ ಈ ಬಾರಿ 1,100 ಅಷ್ಟ ಬಿದ್ದು. ಅಂದ್ರೆ ಇದ್ರದ್ದು ಅರ್ಥ ಏನು, ಸಮಾಜ ಮರಾಠ ಸಮಾಜ ಬಿಜೆಪಿ ಪರವಾಗಿ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ಪ್ಲಸ್ ನರೇಂದ್ರ ಮೋದಿ ಪರವಾಗಿ ಇದ್ರು, ಅದ ತೋರಿಸಿದ್ದಾರೆ. ಹೌದು, ನಾವು ಓದ್ದಂಗೆ, ನಾವು ನೋಡ್ದಂಗೆ, ಕೇಳ್ದಂಗೆ ಬೆಳಗಾವಿ ತುಂಬಾ ಸೂಕ್ಷ್ಮ ಪ್ರದೇಶ, ಏನು ಮರಾಠಿ ಕನ್ನಡಿಗರ ಸಮಸ್ಯೆ, MES ಪುಂಡಾಟ, ಇವೆಲ್ಲದರ ನಡುವೆ ಒಬ್ಬ ಮರಾಠ ಸಮುದಾಯದ ನಾಯಕ ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡಿಕೊಂಡು ರಾಜ್ಯ ಬಿಜೆಪಿಯನ್ನ ಉಪಾಧ್ಯಕ್ಷರಾಗಿ ಮುನ್ನಡೆಸುವ ಮಟ್ಟಕ್ಕೆ ನಿಂತಾಗ ನಿಜಕ್ಕೂ ಕನ್ನಡಿಗರಿಗೆ ಖುಷಿ ವಿಚಾರ. 2028ರ ಚುನಾವಣೆ ಸಂದರ್ಭ ಅಥವಾ ಡಿಲಿಮಿಟೇಷನ್ ಅಂತ ಬಂದಾಗ ಇಲ್ಲಿ ಕ್ಷೇತ್ರಗಳನ್ನ, ಅಭ್ಯರ್ಥಿಗಳನ್ನ ನಿರ್ಧರಿಸೋ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಜೊತೆಗೆ ನಿಮ್ಮ ಕ್ಷೇತ್ರವನ್ನ ಭದ್ರಪಡಿಸ್ಕೊಳ್ಳೋ ಜವಾಬ್ದಾರಿ ಎಲ್ಲ ನಿಟ್ಟಿನಲ್ಲಿ ತಯಾರಿ ಸಾಗಿದೆಯಾ? ತಯಾರಿ ಅಂದ್ರೆ ಏನಾಗಿದೆ ನಿಮ್ಗೆ ಹೇಳ್ತೇನೆ. ಈ ಕ್ಷೇತ್ರದಲ್ಲಿ ಮರಾಠ ಸಮಾಜದವರು ಬಹಳಷ್ಟು ಜನರು ಅದ. ಎರಡನೇದು, ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೇಳ್ತಿರ್ಬೇಕಂದ್ರೆ, ಮರಾಠ ಇರ್ಲಿ, ಲಿಂಗಾಯತರು ಇರ್ಲಿ, OBC ಇರ್ಲಿ, SC ST ಇರ್ಲಿ, ಇವು ಎಲ್ಲಾರು ನನ್ನ ಪರವಾಗಿ ನಿಂತಾರ. ಹಿಂಗ ಒಕ್ಕಟ್ಟಾದ್ರೆ ಇಲ್ಲಿ ಈ ಕ್ಷೇತ್ರ ಗೆಲ್ಬಹುದು, ಇಲ್ಲಾಂದ್ರೆ ಕ್ಷೇತ್ರ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 75,000ಕ್ಕಿಂತ ಜಾಸ್ತಿ ಮುಸ್ಲಿಂ ಅದಾರು. ಹೌದು, ಅವ್ರು ಒಂದ್ ಸೈಡ್ ಹುಟ್ಟಿಂಗ್ ಮಾಡ್ತಾರ, ಕರೆಕ್ಟ್, ಮತ್ತೆ 100% ಹುಟ್ಟಿಂಗ್ ಮಾಡ್ತಾರ. ನಮ್ಮವ್ರು ಹುಟ್ಟಿಂಗ್ ಮಾಡೋದಿಲ್ಲ. ಆದ್ರೆ ಎಲ್ಲಾರು ತಗೊಂಡ್ ಹೋಗವನ ಇಲ್ಲೇ MLA ಆಗ್ತಾನೆ, ಇಲ್ಲಾಂದ್ರೆ MLA ಆಗ್ಲಿಕ್ಕೆ ಇಲ್ಲೇ ಉತ್ತರ ಕ್ಷೇತ್ರದಲ್ಲಿ ಸಾಧ್ಯ ಇಲ್ಲ. ಯಾವ ಬೇಕಾದ್ರೂ ಬರ್ಲಿ ಇಲ್ಲಿ. ಹೌದು, ಇಂಥ ಕ್ಷೇತ್ರದಲ್ಲಿ ಬಹಳಷ್ಟು ಜನ ಏನಂತ ನೀವು ಹೇಳಿರಲ್ಲ, ಸಾಫ್ಟ್ ಅದಾರು. ಇಲ್ಲಿ ಸ್ವಲ್ಪ ಹಾರ್ಶ್ ಹೋದ್ರೆ, ಒಂದು ಸಂಘಟನೆ ಹೋದ್ರೆ ನೀವು ಗೆಲ್ಲುದಿಲ್ಲ ಇಲ್ಲಿ ಅಲ್ವಾ? ಅದಕ್ಕೆ ಲೋಕಸಭೆ ಉದಾಹರಣೆ. ಈಗ ಜಗದೀಶ್ ಶೆಟ್ಟರ್ ನೋಡ್ರಿ, ನೀವು ಯಾವ್ದು ಪರಿಸ್ಥಿತಿ ವೈಯಕ್ತಿಕ ಟೀಕೆ ಯಾವಾಗೂ ಮಾಡಿಲ್ಲ. ಹೌದು, ಇಡೀ 1 ತಿಂಗಳ ಪ್ರಚಾರ ಮಾಡ್ರು, ವೈಯಕ್ತಿಕ ಯಾರಿಗೂ ಅವ್ರು ಟಚ್ ಮಾಡಿಲ್ಲ. ಅದ್ರದ್ದು ಅರ್ಥ ಏನಾದ್ರು, ಸಾಫ್ಟ್ ಇದ್ರ ಅಂತ ಇಷ್ಟು ಓಟ್ ಬಿದ್ದಾವ್. ಇಲ್ಲಾಂದ್ರೆ ಇಲ್ಲೇ ಸ್ವಲ್ಪ ರ್ಯಾಶ್ ಹೋದ್ರ ನಮ್ ವಿರೋಧಿ ಪಕ್ಷ ಕ್ಯಾಂಡಿಡೇಟ್ ಹಂಗ ಪರಿಸ್ಥಿತಿ ಆಗ್ತದೆ.